ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಈ ವಿಡಿಯೋದಲ್ಲಿ ನಿಮಗೆ ಬಡ ದೋಸ್ತ ಮೇಂಟೆನೆನ್ಸು, ಸರ್ವಿಸು ಪ್ಲಸ್ ಮೈಲೇಜ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮೇಂಟೆನೆನ್ಸ್ ಯಾವ ಥರ ಮಾಡಬೇಕು, ಮೇಂಟೆನೆನ್ಸಿಂದ ಏನು ಉಪಯೋಗ ಅಂದರೆ ನಿಮಗೆ ಗಾಡಿ ಸೆಂಟ್ರ್ ರೋಡಲ್ಲಿ ನಿಂತೋಗೋದು, ಸುಮ್ಮನೆ ಪ್ರಾಬ್ಲಮ್ ಕೊಡೋದು, ಈ ಥರ ಯಾವುದೇ ಥರ ಸಮಸ್ಯೆಗಳು ಕೊಡೋಲ್ಲ. ಪ್ಲಸ್ ಸರ್ವಿಸ್ ನಿಮ್ಗೆ ಗೊತ್ತಿರೋಂಗೆ ಗಾಡಿದು ಇಂಜಿನ್ ಲೈಫ್ ಟೈಮ್ ಇನ್ಕ್ರೀಸ್ ಮಾಡಬೇಕು ಅಂದರೆ ಕರೆಕ್ಟ್ ಟೈಮ್ಗೆ ಸರ್ವಿಸ್ ಮಾಡಿಸ್ಬೇಕು. ಪ್ಲಸ್ ನಿಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಬೇಕು ಅಂದರೆ ಕರೆಕ್ಟ್ ಟೈಮ್ಗೆ ಸರ್ವಿಸ್ ಮಾಡಿಸ್ಬೇಕು. ಒಳ್ಳೆ ಮೈಲೇಜ್ ಬೇಕು ಅಂದರೆ ನೀವು ಕರೆಕ್ಟ್ ಟೈಮ್ಗೆ ಸರ್ವಿಸ್ ಮಾಡಿಸ್ಬೇಕು. ಈ ಮೈಲೇಜು ಶೋರೂಮಿಂದ ನಿಮಗೆ 13 to 15 ಕೊಟ್ಟಿದ್ದಾರೆ. ಈ ಮೈಲೇಜ್ ನಿಮ್ಮ ಕೈಲಿ ಅಚೀವ್ ಮಾಡೋಕ್ಕಾಗ್ತಾಯಿಲ್ವಾ, ಯಾವ ರೀತಿ ಅದನ್ನು ಮಾಡಬೇಕು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಬನ್ನಿ, ತುಂಬ ಲೇಟ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನು ನಿಮಗೆ ಮೇಂಟೆನೆನ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಡೈಲಿ ಏನೇನು ಚೆಕ್ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದನ್ನು ನೀವು ಡೈಲಿ ಚೆಕ್ ಮಾಡ್ತಾಯಿರಿ, ಯಾವುದೇ ಕಾರಣಕ್ಕೂ ನಿಮಗೆ ಗಾಡಿ ಪ್ರಾಬ್ಲಮ್ಮೇ ಬರಲ್ಲ. ಫಸ್ಟು ನಿಮಗೆ ಆಯಿಲ್ಸು, ಎಲ್ಲ ಆಯಿಲ್ ಲೆವೆಲ್ನು ಚೆಕ್ ಮಾಡಬೇಕು. ಇವತ್ತು ನಂಗೆ ತುಂಬ ಜನಕ್ಕೆ ಗೊತ್ತು, ತುಂಬ ಜನ ಡ್ರೈವರ್ಗಳಿಗೆ, ಓನರ್ಸ್ಗೆ ಇವತ್ತು ಆಯಿಲ್ ಲೆವೆಲ್ ಚೆಕ್ ಮಾಡೋದೇ ಗೊತ್ತಿಲ್ಲ. ನೋಡಿ, ನಿಮಗೆ ಇಂಜಿನಲ್ಲಿ ಈ ಥರ ಬ್ಲೂ ಕಲರ್ ಆಯಿಲ್ ಗೇಜ್ ಇರುತ್ತೆ. ಇದನ್ನು ನೀವು ಓಪನ್ ಮಾಡ್ತೀರಾ. ಓಪನ್ ಮಾಡಿದ್ಮೇಲೆ ಫಸ್ಟ್ ಟೈಮಲ್ಲೇ ನಿಮಗೆ ಗೊತ್ತಾಗಲ್ಲ. ಇದನ್ನು ನೀವು ಫುಲ್ಲು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಬೇಕಾದ್ರೆ ಗುರ್ತಿಟ್ಕೊಳ್ಳಿ, ಚೆನ್ನಾಗಿರೋ ಬಟ್ಟೆ, ಡಸ್ಟ್ ಇಲ್ಲದಿರೋ ಬಟ್ಟೆಯಲ್ಲಿ ಕ್ಲೀನ್ ಮಾಡಬೇಕು, ಓಕೆನಾ. ಮತ್ತೆ ಇದನ್ನು ಇಂಜಿನ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಮಾಡಬೇಕು. ಗೇಜ್ನ ಮತ್ತೆ ಇನ್ಸರ್ಟ್ ಮಾಡಿ ಮತ್ತೆ ಎತ್ತಿ. ಆಯಿಲ್ ಲೆವೆಲು ನೀವು ನೋಡ್ತಾ ಇದ್ದೀರಾ ಇವಾಗ ಇಲ್ಲಿಗಿದೆ. ಇದು ಆಯಿಲ್ ಪಕ್ಕಾನಾ ಇಲ್ವಾ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಬನ್ನಿ, ಅದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಈ ಗೇಜಲ್ಲಿ ಬಂದು ನಿಮಗೆ 2 ಮಾರ್ಕಿಂಗ್ಸ್ ಇದ್ದಾವೆ. 2 ಮಾರ್ಕಿಂಗ್ ಇದೆ, ಕಟ್ ಮಾಡಿದ್ದಾರೆ. ಇದು ಮೊದಲನೇದು ಬಂದು ಲೋ, ಸೆಕೆಂಡ್ ಬಂದು ಹೈ. ಯಾವತ್ತೇ ಆಗಲಿ ನಿಮಗೆ ಆಯಿಲ್ ಲೆವೆಲು ಈ ಎರಡು ಮಿಡಲಲ್ಲಿ ಇರಬೇಕು. ಯಾವುದೇ ಕಾರಣಕ್ಕೂ ಲೋಗಿಂತ ಕೆಳಗಡೆನೂ ಇರಬಾರ್ದು, ಹೈಗಿಂತ ಮೇಲೇನೂ ಇರಬಾರ್ದು, ಓಕೆ. ಎಲ್ಲ ಆಯಿಲ್ಗೂ ನಿಮಗೆ ಸೇಮು ಮಿನಿಮಮ್ಮು ಮ್ಯಾಕ್ಸಿಮಮ್ಮು ಲೆವೆಲ್ ಅಂತ ಕೊಟ್ಟಿರ್ತಾನೆ. ಎಲ್ಲ ಆಯಿಲು ನೀವು ಡೈಲಿ ಚೆಕ್ ಮಾಡಬೇಕು. ಏನೇನು ಆಯಿಲ್ ಚೆಕ್ ಮಾಡಬೇಕಪ್ಪ ಇದರಲ್ಲಿ, ಪ್ಲಸ್ಸು ನೀವು ಆಯಿಲ್ನ ಫಿಂಗರಲ್ಲಿ ಹಿಂಗೆ ತಗೊಳ್ಳಿ. ಒಂದು ನಿಮಿಷ, ಆಯಿಲ್ ಬರಲಿಲ್ಲ. ನೋಡಿ, ಆಯಿಲ್ನ ಫಿಂಗರಲ್ಲಿ ತಗೊಂಡು ಆಯಿಲ್ ಚೆನ್ನಾಗಿದೆಯಾ ಇಲ್ಲ, ಇದರಲ್ಲಿ ನೀವು ಲೆವೆಲ್ ಮಾತ್ರ ಚೆಕ್ ಮಾಡೋಕ್ಕಾಗುತ್ತೆ. ಆಯಿಲ್ ಚೆನ್ನಾಗಿದೆ, ನಿಮ್ಮ ಫಿಂಗರಲ್ಲಿ ಹಿಂಗೆ ತಗೊಂಡು ಫುಲ್ಲು ಹಿಂಗೆ ರಬ್ ಮಾಡಿ. ನೋಡಿದ್ರಾ, ಫುಲ್ಲು ಹಿಂಗೆ ರಬ್ ಮಾಡಿದ್ರೆ ನೋಡಿ ಆ ಕಲರು, ಬ್ಲ್ಯಾಕ್ ಕಲರು ಹೋಯ್ತು. ಜಸ್ಟು ನಿಮಗೊಂದು 1% 2% ಕಾಣ್ತಾ ಇರ್ಬೋದು ಅಷ್ಟೇ. ಕಂಪ್ಲೀಟಾಗಿ ಹೋಗಿದೆ. ಈ ಥರ ಇದೆ, ನಿಮಗೆ ಆಯಿಲು ಸೂಪರಾಗಿದೆ ಅಂತ ಅರ್ಥ. ಯಾವಾಗ ನೀವು ಹಿಂಗೆ ರಬ್ ಮಾಡ್ತೀರಾ, ನಿಮ್ಮ ಕೈಯಲ್ಲಿ 20, 30, 40% ಬ್ಲ್ಯಾಕ್ನೆಸ್ ಉಳ್ಕೊಳುತ್ತೋ ಅಷ್ಟು ಹಾಳಾಗಿದೆ ಅಂತ ಅರ್ಥ. ಇಮಿಡಿಯೇಟಾಗಿ ನೀವು ಆಯಿಲ್ ಚೇಂಜ್ ಮಾಡಬೇಕು. ಸೇಮ್ ನಿಮಗೆ ಇಲ್ಲಿ ಪವರ್ ಸ್ಟೇರಿಂಗ್ ಆಯಿಲ್ ಬರುತ್ತೆ, ನಿಮಗೆ ಸ್ಟೇರಿಂಗಲ್ಲಿ ರೈಟ್ ಸೈಡಲ್ಲಿ ಬ್ರೇಕ್ ಆಯಿಲ್ ಬರುತ್ತೆ. ಡೈಲಿ ಈ ಎಲ್ಲ ಆಯಿಲ್ನು ನೀವು ಚೆಕ್ ಮಾಡಬೇಕು. ಪ್ಲಸ್ ಇದರಲ್ಲಿ ಇನ್ನೊಂದು ಮೇಯ್ನ್ ಏನು ಅಂದರೆ ರೇಡಿಯೇಟ್ರಿಗೆ ನೀವು ಕೂಲೆಂಟ್ ಬಿಟ್ಟು ವಾಟರ್ನ ಯೂಸ್ ಮಾಡಲೇಬಾರ್ದು. ಟ್ಯಾಂಕ್ ಕೊಟ್ಟಿದ್ದಾರೆ ನೋಡಿ, ಈ ಟ್ಯಾಂಕಲ್ಲಿ ಮಿನಿಮಮ್ಮು ಮ್ಯಾಕ್ಸಿಮಮ್ಮು ಮಾರ್ಕಿಂಗ್ ಇದೆ. ಆ ಮಾರ್ಕಿಂಗ್ ನೋಡ್ಕೊಂಡು ಫಿಲ್ ಮಾಡಿ. ಪ್ಲಸ್ ಗಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ರೇಡಿಯೇಟರ್ ಕ್ಯಾಪ್ನ ಓಪನ್ ಮಾಡಬೇಡಿ, ಬಾಯ್ಲ್ ಆಗಿರುತ್ತೆ. ಓಪನ್ ಮಾಡಿದ ತಕ್ಷಣ ಪ್ರೆಷರಲ್ಲಿ ಸಿಡಿದ್ಬಿಡುತ್ತೆ. ಇವಾಗ ನಾನು ಗಾಡಿ ಸ್ಟಾರ್ಟ್ ಮಾಡಿದ್ದೀನಿ, ಅದಕ್ಕೆ ನಿಮಗೆ ಕ್ಯಾಪ್ ಓಪನ್ ಮಾಡಿ ತೋರಿಸಲ್ಲ, ಹಂಗೆ ತೋರಿಸ್ತೀನಿ. ಈ ಕ್ಯಾಪ್ ಏನಾದರೂ ವರ್ಕ್ ಆಗಿಲ್ಲ ಅಂದರೆ ಈ ಟ್ಯಾಂಕಿಂದ ರೇಡಿಯೇಟ್ರಿಗೆ ಕೂಲೆಂಟ್ ಪಾಸ್ ಆಗಲ್ಲ, ಓಕೆ. ಡೈಲಿ ಬೆಳಗ್ಗೆ ನೀವು ಕ್ಯಾಪು ಓಪನ್ ಮಾಡಬೇಕು, ಈ ಕ್ಯಾಪು ಓಪನ್ ಮಾಡಬೇಕು. ಓಪನ್ ಮಾಡಿ ಎರಡರಲ್ಲೂ ಕೂಲೆಂಟ್ನ ಚೆಕ್ ಮಾಡಬೇಕು. ಇದೆ. ಗಾಡಿ ಕೆಳಗಡೆ ಹೋದರೆ ನಿಮಗೆ ಆ ಶಾಫ್ಟ್ ಏನು ಕಾಣ್ತಾ ಇದೆಯಲ್ಲ, ಆ ಶಾಫ್ಟು ಯಾವುದೇ ಕಾರಣಕ್ಕೂ ಶೇಕಿಂಗ್ ಇರಬಾರ್ದು. ಅದನ್ನು ಕೈಯಲ್ಲಿ ಹಿಡಿದು ಶೇಕ್ ಮಾಡಿ. ನಿಮಗೆ ಶೇಕಿಂಗು ಇರಬಾರ್ದು. ತುಂಬ ಜನ ನೋಡಿರ್ತೀರ, ಅದು ಶಾಫ್ಟ್ ಕಟ್ಟಾಗಿ ಬಿದ್ದು ಗಾಡಿ ನಿಂತಿರುತ್ತೆ. ಅದು ಶಾಫ್ಟ್ ಪ್ರಾಬ್ಲಮ್ ಅಲ್ಲ, ನಿಮ್ಮ ಕೇರ್ಲೆಸ್ನೆಸ್ಸು ಪ್ರಾಬ್ಲಮ್ಮೇ. ಗಾಡಿ ರೋಡಲ್ಲಿ ನಿಂತೈತೆ ಅಂದರೆ ಅಂದ್ಕೊಳ್ಳಿ ಗಾಡಿ ಕೆಟ್ಟೋಗೈತೆ ಅಂತಲ್ಲ, ಈ ಗಾಡಿ ಓಡಿಸ್ತಾರೋ ಡ್ರೈವರು ಮತ್ತು ಈ ಗಾಡಿನ ಮೇಂಟೈನ್ ಮಾಡ್ತಾರೋ ಓನರು ಫೇಲ್ಯೂರ್ ಆಗಿದ್ದಾರೆ ಅಂತ ಅರ್ಥ, ಓಕೆನಾ. ಆ ಶಾಫ್ಟ್ನ ಚೆಕ್ ಮಾಡ್ಕೊಳ್ಳಿ. ಶೇಕಿಂಗ್ ಇದ್ದರೆ ಅದರಲ್ಲಿ ಸ್ಟಾರ್ಸ್ ಇರ್ತವೆ, ಆ ಸ್ಟಾರು ವೀಕ್ ಆಗಿರುತ್ತೆ, ಆ ಸ್ಟಾರ್ನ ಚೇಂಜ್ ಮಾಡ್ಕೊಳ್ಳಿ, ಆ ಶೇಕಿಂಗ್ ನಿಂತೋಗುತ್ತೆ. ಪ್ಲಸ್ ನೀವು ಡೈಲಿ ಆಗಿಲ್ಲ ಅಂದರೂ
ಡೈಲಿ ನೀವು ಬ್ಯಾಟ್ರಿ ಕನೆಕ್ಟ್ ಮಾಡಿರೋ ವೈರ್ನ ಚೆಕ್ ಮಾಡಬೇಕು, ಲೂಸ್ ಆಗಿದೆಯಾ ಏನಾಗಿದೆ ಅಂತ. ಸೊ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಬಂದು ಒಂದ್ಸತಿ ನೀವು ಶೆಲ್ಫ್ ಹೊಡೆದ್ರೆ ಸ್ಟಾರ್ಟ್ ಆಗ್ತಾರಲ್ಲ, ಯಾಕಂದರೆ ಬ್ಯಾಟ್ರಿ ವೈರು ಲೂಸ್ ಆಗಿರ್ತವೆ. ಸೊ ನೀವು ಮಂತ್ಲಿ ಒನ್ಸು ಬ್ಯಾಟ್ರಿಯಲ್ಲಿ ಡಿಸ್ಟಿಲ್ ವಾಟರ್ ಇರುತ್ತೆ, ಸೊ ಆ ವಾಟರ್ನ ಚೆಕ್ ಮಾಡಬೇಕು. ಪ್ಲಸ್ ನೀವು ಇಲ್ಲಿ ಪಕ್ಕದಲ್ಲಿ ನೋಡ್ತಾ ಇದ್ದೀರಾ ಏರ್ ಫಿಲ್ಟ್ರು, ಈ ಏರ್ ಫಿಲ್ಟ್ರು ಕೂಡ ತುಂಬ ಮೈಲೇಜ್ಗೆ ಡಿಪೆಂಡ್ ಆಗಿರುತ್ತೆ. ಸೊ ಈ ಏರ್ ಫಿಲ್ಟ್ರನ್ನ ನೀವು ಅಟ್ಲೀಸ್ಟ್ ವೀಕ್ಲಿ ಒನ್ಸು ರಿಮೂವ್ ಮಾಡಿ ಕ್ಲೀನ್ ಮಾಡಿ ರೀಫಿಟ್ ಮಾಡಿ. ಕ್ಲೀನ್ ಮಾಡಬೇಕು ಅಂದರೆ ಫುಲ್ಲು ಪ್ರೆಷರ್ ಇಟ್ಕೊಂಡು ಏರ್ ಓಡಿಸ್ಬೇಡಿ, ಹಂಗೆ ನೆಲಕ್ಕೆ ಟ್ಯಾಪ್ ಮಾಡಿ, ಧೂಳೆಲ್ಲ ಬೀಳುತ್ತೆ. ಇಲ್ಲಾಂದರೆ ಲೈಟ್ ಪ್ರೆಷರ್ ಏರಲ್ಲಿ ನೀವು ಏರ್ ಕೊಟ್ಟರೆ ಕ್ಲೀನ್ ಆಗುತ್ತೆ. ಪ್ಲಸ್ ಗ್ರೀಸಿಂಗು ಯಾವುದೇ ಕಾರಣಕ್ಕೂ ಇದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ತುಂಬ ಜನ ಡ್ರೈವರ್ಗೆ ಗೊತ್ತಿರೋಲ್ಲ ಗ್ರೀಸಿಂಗ್ ಮಾಡಿಸ್ಬೇಕು ಗಾಡಿನ ಅಂತ, ಮಾಡಿಸೋದೇ ಇಲ್ಲ. ಸೊ ಎಲ್ಲ ಗಾಡಿಗೂ ಗ್ರೀಸಿಂಗ್ ಬರುತ್ತೆ. ಈ ಗಾಡೀಲಿ ಫ್ರಂಟಲ್ಲಿ ನಿಮಗೆ 2 ನಿಪ್ಪಲ್ ಕೊಟ್ಟಿದ್ದಾನೆ. ಸೊ ಸ್ಟೇರಿಂಗ್ ಹತ್ರ ಒಂದು ನಿಪ್ಪಲ್ ಇದೆ ನೋಡಿ. ನೀವು ಸ್ಟೇರಿಂಗ್ ಹತ್ರ ಹೋದರೆ ಇಲ್ಲಿ ಈ ಪಾಯಿಂಟಲ್ಲಿ ನಿಮಗೆ ಒಂದು ನಿಪ್ಪಲ್ ಕೊಟ್ಟಿದ್ದಾನೆ, ಓಕೆನಾ. ಅಲ್ಲಿ ಕೂಡ ಗ್ರೀಸ್ ಓಡಿಸ್ಬೇಕು ನೀವು ವೀಕ್ಲಿ ಒನ್ಸು. ಏನೇ ಮರ್ತರು ಗಾಡಿ ಗ್ರೀಸಿಂಗ್ ಓಡಿಸೋದು ಮಾತ್ರ ನೀವು ಮರಿಲೇಬಾರ್ದು. ಸೊ ನೆಕ್ಸ್ಟ್ ಬಂದು ನಿಮಗೆ ಟೈರ್ ಮೇಂಟೆನೆನ್ಸು. ಗಾಡಿಯಲ್ಲಿ ತುಂಬ ಕಾಸ್ಟ್ಲಿಯಾದ ಪಾರ್ಟ್ ಇದು ಟೈರು, ಇಂಪಾರ್ಟೆಂಟ್ ಪಾರ್ಟ್ ಕೂಡ. ಸೊ ಟೈರು ಹೆಂಗೆ ಲೈಫ್ ಟೈಮ್ನ ಇನ್ಕ್ರೀಸ್ ಮಾಡೋದು ಅಂತ ನೀವು ಕೇಳ್ತಾ ಇದ್ರೆ, ಸೊ ಟೈರ್ಗೆ ನೀವು ನಾನು ಹೇಳ್ದಂಗೆ ಫಸ್ಟು ವೀಕ್ಲಿ ಒನ್ಸು ಏರ್ ಪ್ರೆಷರ್ನ ಚೆಕ್ ಮಾಡಿಸ್ಬೇಕು. ನೆಕ್ಸ್ಟು ಮಂತ್ಲಿ ಒನ್ಸು ನೀವು ಬ್ಯಾಲೆನ್ಸಿಂಗು ಅಲೈನ್ಮೆಂಟು. ತುಂಬ ಜನ ಬ್ಯಾಲೆನ್ಸಿಂಗ್ಗೆ ಟೈಮ್ ಇರೋಲ್ಲ ಅಂದ್ಬಿಟ್ಟು ಬರೀ ಅಲೈನ್ಮೆಂಟ್ ಮಾಡಿಸ್ಕೊಂಡು ಹೋಗ್ತೀರಾ. ಸೊ ಬ್ಯಾಲೆನ್ಸಿಂಗ್ ಮಾಡಿಸಿರಲ್ಲ, ಬ್ಯಾಲೆನ್ಸಿಂಗ್ ಮಾಡಿಸ್ದಂಗೆ ಅಲೈನ್ಮೆಂಟ್ ಮಾಡಿಸಿದ್ರೆ ಯೂಸ್ ಇಲ್ಲ. ಸೊ ಫಸ್ಟು ಬ್ಯಾಲೆನ್ಸಿಂಗ್ ಮಾಡಿಸಿ, ಆಮೇಲೆ ಅಲೈನ್ಮೆಂಟ್ ಮಾಡಿಸಿ. ನಿಮಗೆ ಟೈರು ಬೇಗ ತಿನ್ನೋದು, ಪ್ಲಸ್ ಬೇರಿಂಗ್ ಪ್ರಾಬ್ಲಮ್ ಬರೋದು, ಗಾಡಿ ಎಳ್ದಾಡೋದು, ಡ್ರೈವಿಂಗಲ್ಲಿ ಸ್ಪೀಡ್ ಹೋದಾಗ ಶೇಕ್ ಆಗೋದು, ಇದೆಲ್ಲ ಬಂದು ನಿಮಗೆ ಆಲ್ಮೋಸ್ಟ್ ಅಲ್ಲಿ ಬ್ಯಾಲೆನ್ಸಿಂಗಿಂದ ಪ್ರಾಬ್ಲಮ್ ಆಗ್ತಿರುತ್ತೆ. ಸೊ ನೀವು ಬ್ಯಾಲೆನ್ಸಿಂಗೇ ಮಾಡಿಸ್ದಂಗೆ ಅಲೈನ್ಮೆಂಟ್ ಮಾಡಿಸಿದ್ರೆ ಅದು ಸೆಟ್ಟೇ ಆಗೋಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ. ಸೊ ಆ ಟೈಮಲ್ಲಿ ನೀವು ವೀಲ್ನ ಶೇಕ್ ಮಾಡಿ ನೋಡಬೇಕು. ವೀಲ್ ಅಲ್ಲಾಡ್ತಾ ಇದ್ದರೆ ನಿಮಗೆ ಬೇರಿಂಗ್ ಪ್ರಾಬ್ಲಮ್ ಇರುತ್ತೆ. ಸೊ ಬೇರಿಂಗ್ನ ಸೆಟ್ ಮಾಡಿಸ್ಕೋಬೇಕು. ಸೊ ಈ ಪ್ರಾಬ್ಲಮ್ ಮಾಡಿದ್ರೆ ನಿಮ್ಮ ಟೈಮ್, ಇವಾಗ ಶೋರೂಮಲ್ಲಿ ನಿಮಗೆ 80 to 1 lakh ಅಂತ ಕೊಟ್ಟಿದ್ದಾರೆ ಟೈರ್ ಲೈಫ್ ಟೈಮು. ನೀವು ಯಾವ ಕಂಪ್ನಿಗೆ ಟೈರ್ ತಗೊಂಡ್ರು ನಿಮಗೆ ಆಲ್ಮೋಸ್ಟ್ ಅಲ್ಲಿ 80,000ವರೆಗೂ ಕೊಟ್ಟೇ ಕೊಡ್ತಾರೆ, ವಾರಂಟಿ ಅಲ್ಲ ಲೈಫ್ ಟೈಮು. ಸೊ ಅದನ್ನು ಇನ್ಕ್ರೀಸ್ ಮಾಡಬೇಕು ಅಂದರೆ ನೀವು ಚೆನ್ನಾಗಿ ಮೈಂಟೈನ್ ಮಾಡಬೇಕು. ಓವರ್ಲೋಡ್ ಜಾಸ್ತಿ ಹಾಕಬೇಡಿ. ನಿಮ್ಮ ಗಾಡಿಯ PR ವ್ಯಾಲ್ಯೂ ನೋಡ್ಕೊಂಡು ನೀವು ಲೋಡಿಂಗ್ ಮಾಡಿ. ಗಾಡಿ ಕೆಪಾಸಿಟಿ, ಲೋಡ್ ಕೆಪಾಸಿಟಿ ಪ್ಲಸ್ ಟೈರ್ ಕೆಪಾಸಿಟಿ, ಲೋಡಿಂಗಲ್ಲಿ ಇವೆಲ್ಲನೂ ನೋಡಬೇಕು. ನೆಕ್ಸ್ಟು ನೀವು ಯಾವ ಪಾರ್ಟ್ಸು ಯಾವ ಟೈಮಲ್ಲಿ ಚೇಂಜ್ ಮಾಡಿಸ್ಬೇಕು ಅಂತಂದರೆ, ಎವ್ರಿ 10,000 ಕಿಲೋಮೀಟರ್ಗೆ ನೀವು ಇಂಜಿನ್ ಆಯಿಲ್ನ ಚೇಂಜ್ ಮಾಡಿಸ್ಬೇಕು. ಎವ್ರಿ 30,000 ಕಿಲೋಮೀಟರ್ಗೆ ನೀವು ಗೇರ್ ಬಾಕ್ಸ್ ಆಯಿಲ್ನ ಚೇಂಜ್ ಮಾಡಿಸ್ಬೇಕು. ಎವ್ರಿ 80,000 ಕಿಲೋಮೀಟರ್ಗೆ ನೀವು ಹೌಸಿಂಗ್ ಆಯಿಲು, ಪವರ್ ಸ್ಟೇರಿಂಗ್ ಆಯಿಲು, ಬ್ರೇಕ್ ಆಯಿಲ್ನ ಚೇಂಜ್ ಮಾಡಿಸಲೇಬೇಕು. ಸೊ ಇನ್ನು ಫಿಲ್ಟರ್ಸ್ ನೋಡ್ತೀರಾ ಅಂದರೆ ಏರ್ ಫಿಲ್ಟ್ರು 40,000ಗೆ ಚೇಂಜ್ ಮಾಡಿಸ್ಬೇಕು ಎವ್ರಿ 40,000 ಕಿಲೋಮೀಟರ್ಗೆ. ಡೀಸೆಲ್ ಫಿಲ್ಟ್ರು ಎವ್ರಿ 20,000 ಕಿಲೋಮೀಟರ್ಗೆ. ಆಯಿಲ್ ಫಿಲ್ಟ್ರ್ ಬಂದು ನೀವು ಯಾವಾಗ ಆಯಿಲ್ ಚೇಂಜ್ ಮಾಡ್ತೀರೋ ಅವಾಗೆಲ್ಲ ಆಯಿಲ್ ಫಿಲ್ಟ್ರು ಚೇಂಜ್ ಮಾಡಲೇಬೇಕು. ಸೊ ನೀವು ಇದೆಲ್ಲ ತಿಳ್ಕೊಂಡು ರೆಕಾರ್ಡ್ಸ್ನ ಮೇಂಟೈನ್ ಮಾಡಿ ಗಾಡಿ ಸರ್ವಿಸ್ ಮಾಡಿಸಿದ್ರೆ 100% ನಿಮಗೆ ಗಾಡಿ ಸರ್ವಿಸಿಂಗ್ ಚಾರ್ಜು ಕಮ್ಮಿನೇ ಬರುತ್ತೆ. ನೀವು ರೆಕಾರ್ಡ್ ಮೇಂಟೈನ್ ಮಾಡಿಲ್ಲ ಅಂದರೆ ಅವ್ರು ಹೇಳಿದ್ದೆಲ್ಲ ನೀವು ಚೇಂಜ್ ಮಾಡಿಸಲೇಬೇಕು. ಸೊ ಆವಾಗ ನಿಮಗೆ ಸರ್ವಿಸ್ ಕಾಸ್ಟ್ ಇನ್ಕ್ರೀಸ್ ಆಗೇ ಆಗುತ್ತೆ. ಸೊ ನಿಮ್ಮ ಇಷ್ಟ, ಶೋರೂಮಲ್ಲಾದರೂ ಸರ್ವಿಸ್ ಮಾಡಿಸಿ, ಆಚೆ ಆದರೂ ಸರ್ವಿಸ್ ಮಾಡಿಸಿ, ಬಟ್ ಎಲ್ಲೇ ಮಾಡಿಸಿದ್ರು ರೆಕಾರ್ಡ್ಸ್ ಮಾತ್ರ ಮೇಂಟೈನ್ ಮಾಡಿ. ಇವಾಗ ಈ ಗಾಡಿ ಮೈಲೇಜು ಎಷ್ಟು ಸಿಗುತ್ತೆ ಅಂತ ನೋಡೋಣ. ಶೋರೂಮ್ ಕಡೆಯಿಂದ 13 to 15 ಕೊಟ್ಟಿದ್ದಾನೆ. 100% ಈ ಮೈಲೇಜು ಬಂದೇ ಬರುತ್ತೆ ಗಾಡಿಯಲ್ಲಿ. ಲಾಂಗಲ್ಲಿ ನಿಮಗೆ 100% ಪಾಸಿಂಗ್ ಲೋಡಲ್ಲಿ ನೀವು ಗಾಡಿ ಓಡಿಸಿದ್ರೆ 15 ಮೈಲೇಜ್ ಬಂದೇ ಬರುತ್ತೆ. ಲೋಕಲಲ್ಲಿ ನೀವು ಓವರ್ಲೋಡ್ ಹಾಕೊಂಡು ಸಿಟಿ ಟ್ರಾಫಿಕಲ್ಲಿ ಓಡಿಸಿದ್ರು ಕೂಡ ನಿಮಗೆ 10ಇಂದ 11ವರೆಗೂ ಮೈಲೇಜ್ ಬಂದೇ ಬರುತ್ತೆ. ಸೊ ಪ್ಲೇ ಲೋಡ್ ಎಷ್ಟಿದೆಯೋ ಅಷ್ಟು ಮಾತ್ರ ಲೋಡ್ ಮಾಡ್ಕೊಂಡು ನೀವು ಸಿಟಿಲೇ ಓಡಿಸ್ತೀರ ಅಂದರೆ 11, 12 ಎಕ್ಸಾಕ್ಟಾಗಿ ಬರುತ್ತೆ. ಸೊ ಇನ್ನೊಂದು, ಗಾಡಿ ಡ್ರೈವಿಂಗ ಒಂದು ಸ್ಕಿಲ್ ಗೊತ್ತಿರಬೇಕು. ಬಡ ದೋಸ್ತಕ್ಕಂತೂ ಪಕ್ಕಾ ಸ್ಕಿಲ್ ಇಲ್ಲ ಅಂದರೆ 100% ಮೈಲೇಜ್ ಸಿಗೋಲ್ಲ. ಯಾಕಂದರೆ ಇದರಲ್ಲಿ ಟಾರ್ಕು ಜಾಸ್ತಿ ಕೊಟ್ಟಿಲ್ಲ, ಗಾಡಿಗೆ ಎಷ್ಟು ಬೇಕೋ ಅಷ್ಟೇ ಕೊಟ್ಟಿದ್ದಾನೆ. ಸೊ ಅದಕ್ಕೋಸ್ಕರ ನೀವು ಡ್ರೈವರ್ಗೆ ನೀಟಾಗಿ ಟೆಕ್ನಿಕಲ್ ಇನ್ಫಾರ್ಮೇಷನ್ನ ಕೊಡಬೇಕು. ಯಾವ ರೀತಿ ಗಾಡಿ ಓಡಿಸ್ಬೇಕು, ಯಾವ ರೀತಿ RPM ಸ್ಪೀಡ್ನ ಮೇಂಟೈನ್ ಮಾಡಬೇಕು, ಯಾವ ರೀತಿ ಗೇರ್ ಶಿಫ್ಟ್ ಮಾಡಬೇಕು. ಸೊ ಈ ಎಲ್ಲ ಪಾಯಿಂಟ್ಸನ್ನು ನೀವು ತಿಳಿಸ್ಕೊಟ್ರೆ ನಿಮ್ಮ ಡ್ರೈವರ್ಗೆ, ಸೊ 100% ಈ ಗಾಡಿ ಲೋಕಲಲ್ಲೇ ನಿಮಗೆ ಸಿಟಿ ಟ್ರಾಫಿಕಲ್ಲೇ 11-12 ಮೈಲೇಜ್ ಕೊಡುತ್ತೆ. ಸೊ ನಿಮ್ಮ ಗಾಡಿ ಈ ಮೈಲೇಜ್ ಕೊಡ್ತಿಲ್ಲ ಅಂದರೆ ನೀವು ಡ್ರೈವಿಂಗಲ್ಲಿ ಏನೋ ತಪ್ಪು ಮಾಡ್ತಾ ಇರ್ತೀರಾ. ನೀವು ಮೇಂಟೆನೆನ್ಸು ಮಾಡಿ, ಸರ್ವಿಸಿಂಗು ಮಾಡಿ, ಈ ಮೈಲೇಜ್ ಸಿಗ್ತಿಲ್ಲ ಅಂದರೆ 100% ನಿಮ್ಮ ಡ್ರೈವಿಂಗಲ್ಲಿ ಏನೋ ತಪ್ಪಿರುತ್ತೆ. ಸೊ ಅದನ್ನು ತಿಳಿಸ್ಕೊಡ್ಬೇಕು ಅಂತಿದ್ರೆ ಈ ವಿಡಿಯೋಗೆ ನೀವು ಕಮೆಂಟ್ ಹಾಕಿ. ನಿಮಗೆ ಬೇರೆ ಯಾವ ಇನ್ಫಾರ್ಮೇಷನ್ ಬೇಕು ಬಡ ದೋಸ್ತ್ ಬಗ್ಗೆ ಅದನ್ನು ಕಮೆಂಟಲ್ಲಿ ಹಾಕಿ, ಎಲ್ಲನೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಾವು ಸಹೋದರರು VR ಬ್ರದರ್ಸ್ ಯೂಟ್ಯೂಬ್ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬಡ ದೋಸ್ತ್ ಇಟ್ಟಿರೋ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ, ಡ್ರೈವರ್ಸಿಗೆ ಶೇರ್ ಮಾಡಿ, ಮೇಂಟೆನೆನ್ಸ್ ಮಾಡೋಕ್ಕೆ ಹೇಳಿ. ಥ್ಯಾಂಕ್ ಯು ಸೋ ಮಚ್.